ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 26ನೇ ಕಂತು ಈಗಾಗಲೇ ಬಿಡುಗಡೆ ಹಂತಕ್ಕೆ ಬಂದಿದೆ. 25ನೇ ಕಂತು ದಿನನಿತ್ಯ ಜಮಾ ಆಗ್ತಾ ಇದೆ. ನಿಮ್ಮ ಖಾತೆಗೆ 26ನೇ ಕಂತು ಯಾವಾಗ ಬರಬಹುದು, ಓಕೆನಾ? ಆ ವಿಚಾರದ ಬಗ್ಗೆ ಮಾಹಿತಿ. ಅದರ ಜೊತೆಯಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆ ಸದನದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. ನಿನ್ನೆ ಮೊನ್ನೆ 2-3 ದಿನದಿಂದನೂ ಸಹ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನ್ ಹೇಳಿದ್ದಾರೆ, ಮತ್ತೆ ಸರ್ಕಾರ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಯಾವಾಗ ಬಿಡುಗಡೆ ಮಾಡಬಹುದು, ಅದರ ಜೊತೆಯಲ್ಲಿ SIR ಬಗ್ಗೆ ಸಾಕಷ್ಟು ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನೀವು ಕೂಡ ನಿಮ್ಮ ವೋಟರ್ ಐಡಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಹೆಸರು ಇದ್ರೆ ಏನ್ ಮಾಡಬೇಕು, ಹೆಸರು ಇಲ್ಲ ಅಂದ್ರೆ ಏನ್ ಮಾಡಬೇಕು, ಮತ್ತೆ ನಿಮ್ಮ 2002ರಲ್ಲಿ ವೋಟರ್ ಲಿಸ್ಟ್ ಹೆಸರಿದ್ರೆ ನೀವು ಅಥವಾ ನೀವು ಮದುವೆಯಾಗಿ ಇನ್ನೊಂದ್ ಕಡೆ ಹೋಗಿದ್ರೆ, ಅದ್ರ ನಿಮ್ ಮದುವೆಯಾಗಿ ಗಂಡನ ಮನೆಗೆ ಬಂದಿರ್ತೀರಾ, ತವ್ರ ಮನೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಯಾವ ರೀತಿಯಾಗಿ ಇಲ್ಲಿ ಮ್ಯಾಪಿಂಗ್ ಮಾಡಬೇಕು, ಈ ಎಲ್ಲಾ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ 25ನೇ ಕಂತು ಇದುವರೆಗೂ ಸುಮಾರು ಒಂದು 65ರಿಂದ 70% ಜನರಿಗೆ ಹಣ ಜಮಾ ಆಗಿರ್ಬೋದು. ಅಪ್ರಾಕ್ಸಿಮೇಟ್ ನಾನು ಹೇಳ್ತಾ ಇರೋದು. ಇನ್ನೂ ಕೂಡ 30ರಿಂದ 35% ಜನರಿಗೆ ಹಣ ಜಮಾ ಆಗೋದು ಬಾಕಿ ಇದೆ. ನಿಮ್ಮ ಜಿಲ್ಲೆಗೆ ಹಣ ಬಂದಿದ್ರು ಸಹ ನಿಮಗೆ ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ವೇಟ್ ಮಾಡಿ. ಇನ್ನೂ ಕೂಡ 3ನೇ ಹಂತ ಶುರುವಾಗಿಲ್ಲ. 3ನೇ ಹಂತ ಬಿಡುಗಡೆ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಜಮಾ ಆಗುತ್ತೆ. ಇನ್ ಕೇಸ್ ಕೊನೆಗೂ ಪೆಂಡಿಂಗ್ ಉಳ್ಕೊಂಡ್ರೆ 26ನೇ ಕಂತು ಬಿಡುಗಡೆ ಆಗೋ ಸಂದರ್ಭದಲ್ಲಿ ಹಣ ಜಮಾ ಆಗುತ್ತೆ, ಓಕೆನಾ? ಇನ್ನು 26ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ 25 ಮತ್ತೆ 26 ಎರಡೂ ಕಂತುಗಳು ಸಹ ಒಟ್ಟಿಗೆ ಪ್ರೋಸೆಸ್ ಆಗಿರುವಂತದ್ದು. ಬಿಡುಗಡೆ ಮಾತ್ರ 2 ಕಂತುಗಳ ಪ್ರೋಸೆಸ್ ಮಾಡೋದು ಒಂದೇ ಸರಿ ಮಾಡಿದ್ರೆ ಜಮಾ ಆಗೋದು ಇನ್ನೂ ಕೂಡ ಸ್ಲೋ ಆಗುತ್ತೆ. ಡಿಬಿಟಿ ಹಣ ಹಂತವಾಗಿ ಜಮಾ ಆಗೋದು ಇನ್ನೂ ಕೂಡ ಸ್ಲೋ ಆಗುತ್ತೆ ಅನ್ನೋ ಉದ್ದೇಶದಿಂದ ಕಂತನ್ನ ರಿಲೀಸ್ ಮಾಡ್ಬಿಟ್ಟು ಇನ್ನೊಂದು ಕಂತನ್ನ ರಿಲೀಸ್ ಮಾಡೋ ಉದ್ದೇಶ ಸರ್ಕಾರ ಹೊಂದಿರೋದ್ರಿಂದ ಈಗ ಇದು ಕ್ಲಿಯರ್ ಆಗ್ತಿದ್ದಂಗೆ ನೆಕ್ಸ್ಟ್ ನಿಮ್ಗೆ ಒಂದು ವಾರದಲ್ಲೇ 26ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಯಾಕೆಂದ್ರೆ ಈಗ ಆಲ್ರೆಡಿ ಪ್ರಕ್ರಿಯೆ ಹಂತಕ್ಕೆ ಬಂದಿದೆ, ಓಕೆನಾ? ಜಮಾ ಮಾಡುವಂತ ಹಂತಕ್ಕಂತೂ 26ನೇ ಕಂತಿನ ಹಣ ಬಂದಿದೆ, ಓಕೆನಾ? ಅಲ್ಲಿಗೆ ನಿಮಗೆ ಕ್ಲಿಯರ್. ಇನ್ನು ಮ್ಯಾಕ್ಸಿಮಮ್ 8ರಿಂದ 10 ದಿನದಲ್ಲಿ 25ನೇ ಕಂತು ಜಮಾ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ 26ನೇ ಕಂತಿನ ಹಣ ಕೂಡ ಜಮಾ ಆಗ್ಲಿಕ್ಕೆ ಶುರು ಆಗುತ್ತೆ, ಯಾವುದೇ ರೀತಿ ಡೌಟ್ ಇಲ್ಲ, ಓಕೆನಾ? ಇದರ ಬಗ್ಗೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾಹಿತಿಯನ್ನ ತಿಳಿಸಿದ್ದಾರೆ. ಆಮೇಲೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಮೊನ್ನೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ನಾವು ಕಳೆದ ಅಧಿವೇಶನದಲ್ಲೇ ಹೇಳಿದ್ವಿ, ಫೆಬ್ರವರಿ ಮಾರ್ಚ್ ತಿಂಗಳ 5,000 ಕೋಟಿ ಹಣ ಸರ್ಕಾರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಸಹ ಬಿಡುಗಡೆ ಮಾಡಿಲ್ಲ. ಮತ್ತೆ ಜನವರಿ ತಿಂಗಳ ಅನ್ನಭಾಗ್ಯ ಹಣ ಕೂಡ ಬಿಡುಗಡೆ ಮಾಡಿಲ್ಲ. ಯಾಕಿಷ್ಟು ಡಿಲೇ ಮಾಡ್ತಾ ಇದ್ದೀರಿ ಅವನ್ನ ಹೊರಗಡೆ ಹಾಕಿದ್ದಾರೆ. 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಆದಷ್ಟು ಬೇಗ ಈ ಪೆಂಡಿಂಗ್ ಇರುವಂತ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು. 26ನೇ ಕಂತಿನ ಹಣ ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡಿದ್ರೆ ಒಂದ್ ಲೆಕ್ಕ ಕ್ಲಿಯರ್ ಆಗುತ್ತೆ. ಹೌದಪ್ಪ, ಇದು ಬಾಕಿ 3 ಕಂತುಗಳು ರಿಲೀಸ್ ಆಗಿದೆ, ಇನ್ನ 3 ಕಂತುಗಳು ಆದಷ್ಟು ಬೇಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಒಟ್ಟಿಗೆ 6 ಕಂತುಗಳು ಬರೋದು ಬಾಕಿ ಇದೆ, ಓಕೆನಾ? ಇನ್ನು ನೆಕ್ಸ್ಟ್ ನೋಡೋದಕ್ಕೆ ಹೋದ್ರೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ 2002ರಲ್ಲಿ ಇದೇ ರೀತಿ ಒಂದು ಮತದಾನ ಪಟ್ಟಿಯಲ್ಲಿ ಸಮಗ್ರ ವಿಶೇಷ ಪರಿಷ್ಕರಣೆ ನಡೆದಿತ್ತು. ಈಗ 2026ರಲ್ಲಿ ಅಂದ್ರೆ 24 ವರ್ಷ ಬಳಿಕ ಈಗ ಮತದಾನ ಪಟ್ಟಿಯಲ್ಲಿ ವಿಶೇಷವಾದ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆ ಬಾಗಿಲಿಗೆ ಆಫೀಸರ್ಗಳು ಬಂದು ವೆರಿಫಿಕೇಶನ್ ಮಾಡ್ತಾರೆ SIR ಆರಂಭ ಆದ ನಂತರ. ಈಗ ಸದ್ಯಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ BLO ಆಫೀಸರ್ಗಳು ನಿಮ್ಮ ಹತ್ತಿರದ ಯಾವುದೇ ಶಿಕ್ಷಕರಾಗಿರ್ಬೋದು, ಅಂಗನವಾಡಿ ಟೀಚರ್ಗಳಾಗಿರ್ಬೋದು, BLO ಆಫೀಸರ್ಗಳಾಗಿರ್ತಾರೆ. ನೀವು 2002ರ ಪಟ್ಟಿಯಲ್ಲಿದ್ರೆ, ನೀವು ಅಂದ್ರೆ ನಿಮ್ಮ ಊರಿನಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ, 2002ರ ಪಟ್ಟಿಯಲ್ಲಿದ್ರೆ ನಿಮ್ಮ ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ಕೊಟ್ರೆ ಅವರು ಮತ್ತೆ ಹೊಸ ಕಾರ್ಡ್ಗೆ ಅಪ್ಲೈ ಮಾಡ್ತಾರೆ, ಮ್ಯಾಪಿಂಗ್ ಮಾಡ್ತಾರೆ, ಓಕೆನಾ? ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಬೇರೆ ಊರಿನವರಾಗಿದ್ದು ಈ ಊರಿಗೆ ಬಂದಿದ್ದೀರಿ, ಮದುವೆಯಾಗಿ ಬೇರೆ ಊರಿಗೆ ಬಂದಿದ್ದೀರಿ ಅಂದ್ರೆ ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಮತದಾನ ಕ್ಷೇತ್ರದ ನಂಬರ್, ಕ್ರಮ ಸಂಖ್ಯೆ, ಮತ್ತೆ ನಿಮ್ಮ ಸೀರಿಯಲ್ ನಂಬರ್ ಬೇಕಾಗುತ್ತೆ. 4 ಪ್ರೂಫ್ ಗಳನ್ನ ಕೊಡಬೇಕಾಗುತ್ತೆ. ಒಂದು ನಿಮ್ಮ ಅಸೆಂಬ್ಲಿ ನಂಬರ್, ನಿಮ್ಮ ವಿಧಾನಸಭಾ ಕ್ಷೇತ್ರದ ನಂಬರ್ ಕೊಡಬೇಕಾಗುತ್ತೆ. ಭಾಗ ಸಂಖ್ಯೆ, ಓಕೆನಾ? ಪಾರ್ಟ್ ನಂಬರ್ ಅಂತ ಇರುತ್ತೆ ಅದರಲ್ಲಿ, ಅದನ್ನ ಕೊಡಬೇಕಾಗುತ್ತೆ. ಸೀರಿಯಲ್ ನಂಬರ್ ಕೊಡಬೇಕಾಗುತ್ತೆ. ನಿಮ್ಮ ತಂದೆ ತಾಯಿದು, ಓಕೆನಾ? ನಿಮ್ಮ ತಂದೆ ತಾಯಿ ಹೆಸರು ಕೊಡಬೇಕು, ಪಾರ್ಟ್ ನಂಬರ್ ಕೊಡಬೇಕು, ಅಸೆಂಬ್ಲಿ ನಂಬರ್ ಕೊಡಬೇಕು,
ಮತ್ತೆ ಕ್ರಮ ಸಂಖ್ಯೆ ಕೊಡಬೇಕು. ಓಕೆನಾ, ಇಷ್ಟು ಡೀಟೇಲ್ಸ್ ಅನ್ನ ಇಲ್ಲಿರುವಂತ ನಿಮ್ಮ ಗಂಡನ ಮನೆಯಲ್ಲಿರುವಂತ BLO ಆಫೀಸರ್ಗೆ ನೀವು ಕೊಟ್ರೆ ಅವರು ನಿಮಗೆ ಅಲ್ಲಿಂದ ಈ ಫ್ಯಾಮಿಲಿಗೆ ಮ್ಯಾಪಿಂಗ್ ಮಾಡ್ತಾರೆ. ಆ ಒಂದು ಹಳೆ ಲಿಸ್ಟ್ ಇಂದ ಹೊಸ ಲಿಸ್ಟಿಗೆ ನೀವು ಸೇರ್ಕೊಂತೀರಾ. ಕಡ್ಡಾಯವಾಗಿ ಎಲ್ಲಾ ಮಹಿಳೆಯರು ಸಹ ಈ ತಪ್ಪದೆ ಯಾರೆಲ್ಲ ಮದುವೆ ಆಗಿ ತವ್ರ ಮನೆಯಿಂದ ಈ ಗಂಡನ ಮನೆಗೆ ಬಂದಿರ್ತೀರಾ ಪ್ರತಿಯೊಬ್ರು ನೀವು ಈ ಕೆಲಸ ಮಾಡಲೇಬೇಕು. ಓಕೆನಾ, ಇನ್ನ ನೆಕ್ಸ್ಟ್ ನಿಮ್ಮ ಹೆಸರಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀವೀಗ ಪಾಸ್ಪೋರ್ಟ್ ಇದ್ರೆ ನಿಮಗೆ ಹೊಸದಾಗಿ ಪಟ್ಟಿಗೆ ಸೇರಿಸುವಂತ ಕೆಲಸ ಆಗುತ್ತೆ. ಅದು ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ ನಾನು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಸ್ಕೂಲ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್, ಅದೇ ಎಜುಕೇಶನ್ ಅಥವಾ ನಿವಾಸಿ ದೃಢೀಕರಣ ಪತ್ರ, ನೀವು ವಾಸವಾಗಿದ್ದೀರಿ ಅನ್ನೋದಕ್ಕೆ. ಓಕೆನಾ, ಈ ರೀತಿ ಪ್ರೂಫ್ ಗಳನ್ನ ಇಟ್ಕೊಂಡಿರಿ. ನೆಕ್ಸ್ಟ್ ನಾನು ಅದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಓಕೆನಾ, ಸದ್ಯಕ್ಕೆ ಬ್ರೀಫ್ ಆಗಿ SIR ಬಗ್ಗೆ ಹೇಳಿದ್ದೀನಿ. ಸದ್ಯಕ್ಕೆ SIR ನೀವು ಏನಾದ್ರೂ ಮ್ಯಾಪಿಂಗ್ ಮಾಡೋದ್ರಲ್ಲಿ ಫೇಲ್ ಆದ್ರೆ, ನೀವು ಡಾಕ್ಯುಮೆಂಟ್ ಗಳನ್ನ ಸರಿಯಾದ ಸಮಯಕ್ಕೆ ಕೊಡ್ಲಿಲ್ಲ ಅಂದ್ರೆ ಮತದಾನ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗೋದು ಪಕ್ಕಾ, ಯಾವುದೇ ಡೌಟ್ ಇಲ್ಲ. ಓಕೆನಾ, ಹಾಗಾಗಿ ಆದಷ್ಟು ಬೇಗ ನೀವು ನಿಮ್ಮ ಮತದಾನ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಚೆಕ್ ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ನೀವೇನಾದ್ರೂ ಬೇರೆ ಕಡೆ ವಲಸೆ ಹೋಗಿರೋದಾಗಿರ್ಬೋದು ಅಥವಾ ಮದುವೆ ಆಗಿ ಬಂದವರಾಗಿರ್ಬೋದು, ನೀವು ಅಲ್ಲಿರುವಂತಹ ನಿಮ್ಮ ಹಳೆ ಫ್ಯಾಮಿಲಿ ಡೀಟೇಲ್ಸ್ ನ ಏನ್ ಹೇಳಿದೆ ಅದನ್ನ ಇಲ್ಲಿ BLO ಆಫೀಸರ್ಗೆ ಕೊಟ್ಟು ಅಪ್ಡೇಟ್ ಮಾಡಿಸ್ಬೇಕು, ಲಿಂಕ್ ಮಾಡಿಸ್ಬೇಕು. ಓಕೆನಾ, ಇಷ್ಟು ಕೆಲಸ ಮಾಡಿದ್ರೆ ಆಯ್ತು. ನೀವು ಹಾಗಾದ್ರೆ BLO ಆಫೀಸರ್ ಅಲ್ಲಿ ನಿಮ್ಮ ಊರಿನಲ್ಲಿ ಅಂದ್ರೆ ನಿಮ್ಮ ತವರು ಊರಿನಲ್ಲಿ BLO ಆಫೀಸರ್ಸ್ ಯಾರಿರ್ತಾರೆ ಅಂದ್ರೆ ಶಿಕ್ಷಕರು ಇರ್ತಾರೆ, ಇಲ್ಲ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಇರ್ತಾರೆ. ನೀವು ಅಲ್ಲಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ನೀವು ಆನ್ಲೈನ್ ನಲ್ಲೂ ಸಹ ನಿಮ್ಮ ಹೆಸರನ್ನ ಸರ್ಚ್ ಮಾಡಿ, ನಿಮ್ಮ ತಂದೆ ಹೆಸರನ್ನ ಸರ್ಚ್ ಮಾಡಿ 2002ರ ಪಟ್ಟಿಯಲ್ಲಿ ಇತ್ತ ಅಥವಾ ಅವ್ರದ್ದು ಪಾರ್ಟ್ ನಂಬರ್ ಏನು ಅಂತ ಆನ್ಲೈನ್ ನಲ್ಲೇ ಸರ್ಚ್ ಮಾಡಬಹುದಂದ್ರೆ ಖಂಡಿತವಾಗ್ಲೂ ಮಾಡಬಹುದು. ಅದು ಹೇಗ್ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ SIR ಗೆ ಸಂಬಂಧಪಟ್ಟ ಹಾಗೆ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಸುಮ್ಮನೆ ನೀವು ಮತದಾನ ಪಟ್ಟಿಯಲ್ಲಿ ಡಿಲೀಟ್ ಆಗ್ತೀರಾ. ನೀವು ಅಲ್ಲಿ ಅಯ್ಯೋ ಅವ್ರೇನೋ ಮಾಡ್ಕೊಂತಾರ ಬಿಡು, ನಾವು ಓಟೆ ಹಾಕಲ್ಲ, ಹಾಗೆ ಹೀಗೆ ಮಾಡಕ್ ಹೋಗ್ಬೇಡಿ. ಮತದಾನ ನಮ್ಮ ಕರ್ತವ್ಯ, ನಮ್ಮ ಹಕ್ಕು ಕೂಡ ಹೌದು. ಓಕೆನಾ, ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಕೂಡ ಹೌದು. ಹಾಗಾಗಿ ನೀವು ಪ್ರತಿಯೊಬ್ರು ಸಹ ಅಲ್ಲಿ ಪ್ರಾಬ್ಲಮ್ ಆಗಿರೋದೇನು ಅಂದ್ರೆ ನೀವು ಇದ್ದಲ್ಲೇ ಇದ್ದೀರಾ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಮತದಾನ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಆಧಾರ್ ಕಾರ್ಡ್ನ ಫೋಟೋನ ಕೊಟ್ರೆ ಆಟೋಮೆಟಿಕ್ ಆಗಿ ಅದು ನಿಮ್ಗೆ ಮ್ಯಾಪಿಂಗ್ ಆಗ್ಬಿಡುತ್ತೆ. ಓಕೆನಾ, ಬೇರೆ ಕಡೆಯಿಂದ ಬಂದವರಾದ್ರೆ ನೀವು ಅಲ್ಲಿ ಎನ್ಕ್ವೈರಿ ಮಾಡಲೇಬೇಕು. ಇಲ್ಲಾಂದ್ರೆ ಆನ್ಲೈನ್ ನಲ್ಲಿ ಹೇಗ್ ಮಾಡೋದು ಅಂತ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮುಂದಿನ ದಿನದಲ್ಲಿ. ಹಾಗಾಗಿ ಇನ್ ಕೇಸ್ ಮತದಾನ ಪಟ್ಟಿಯಲ್ಲಿ ಇಲ್ಲ ಅಂದ್ರೂ ಕೂಡ ನಿಮ್ಗೆ SIR ಕಂಪ್ಲೀಟ್ ಆದ್ಮೇಲೂ ಸಹ ನೀವು ಮತದಾನ ಪಟ್ಟಿಗೆ ಸೇರ್ಕೋಬಹುದು. ಓಕೆನಾ, ನೀವು ವೋಟರ್ಸ್ ಹೆಲ್ಪ್ಲೈನ್ ಅಪ್ಲಿಕೇಶನ್ ಮುಖಾಂತರ ಕೂಡ ಸರ್ಚ್ ಮಾಡಬಹುದು. ಗೂಗಲ್ ನಲ್ಲಿ ನೀವು ಕೂಡ ನಿಮಗೆ ವೋಟರ್ಸ್ ECI ಅಂತ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಅಲ್ಲೂ ಸಹ ಸರ್ಚ್ ಮಾಡಿ ನೋಡಬಹುದು. ಓಕೆನಾ, ಹಾಗಾಗಿ ಈಗ ಬ್ರೀಫ್ ಆಗಿ ಹೇಳಿದ್ದೀನಿ. ಇದ್ರ ಬಗ್ಗೆ ಡೀಪ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. SIR ಬಗ್ಗೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಈಗ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಸಾಕು ಅನ್ಸುತ್ತೆ. ಗೃಹಲಕ್ಷ್ಮಿ 26ನೇ ಕಂತು ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ, ಯಾವುದೇ ರೀತಿ ಡೌಟ್ ಇಲ್ಲ. 25ನೇ ಕಂತು ನಿಮಗೆ ಜಮಾ ಆಗಿದೆಯಾ ಇಲ್ವಾ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.